ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋದಲ್ಲಿ ನಾವು ಆ್ಯಕ್ಟಿವ್ ಡೈರೆಕ್ಟ್ರಿ ಅಂದ್ರೇನು, ಡೊಮೈನ್ ಕಂಟ್ರೋಲರ್ ಅಂದ್ರೇನು, ಏನಕ್ಕೆ ಆ್ಯಕ್ಟಿವ್ ಡೈರೆಕ್ಟ್ರಿ ಬೇಕು, ಸೊ ಆ್ಯಕ್ಟಿವ್ ಡೈರೆಕ್ಟ್ರಿಗೂ ಮತ್ತು ವರ್ಕ್ ಗ್ರೂಪಿಗೂ ಏನು ಡಿಫ್ರೆನ್ಸು, ಓಕೆ, ಸೊ ಈ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ದು. ಸೊ ಈಗ ಆ ಆ್ಯಕ್ಟಿವ್ ಡೈರೆಕ್ಟ್ರಿನ ಇನ್ಸ್ಟಾಲ್ ಮಾಡಬೇಕು. For practice purpose I need to install a server, so I need to deploy that active directory role. ಸೊ ಇನ್ಸ್ಟಾಲ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನಮಗೆ ಒಂದು ಸಿಸ್ಟಮ್ ಬೇಕಾ, ಮೀನ್ಸ್ ಒಂದು ಸರ್ವರ್ ಆಪ್ರೇಟಿಂಗ್ ಸಿಸ್ಟಮ್ ಇರೋ ಒಂದು ಮೆಷಿನ್ ಬೇಕಾ, ಮತ್ತು ಮಲ್ಟಿಪಲ್ ಕ್ಲೈಂಟ್ಸ್ ಬೇಕು. ಫಿಸಿಕಲಿ ಇಟ್ ಈಸ್ ನಾಟ್ ಫಿಸಿಬಲ್. ಅಂದರೆ ಫಿಸಿಕಲಿ ನಾವು ಮಲ್ಟಿಪಲ್ ಸರ್ವರ್ಸ್ನ ಪರ್ಚೇಸ್ ಮಾಡಿ, ಮಲ್ಟಿಪಲ್ ಕ್ಲೈಂಟ್ ಸಿಸ್ಟಮ್ನ ಪರ್ಚೇಸ್ ಮಾಡಿ, ಅದಕ್ಕೆ ಒಂದು ಸ್ವಿಚ್ ಪರ್ಚೇಸ್ ಮಾಡಿ, ಎಲ್ಲ ಕನೆಕ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಇಟ್ಸ್ ಬಿಟ್ ಡಿಫಿಕಲ್ಟ್. ದೆನ್ ವಾಟ್ ಈಸ್ ದಿ ಸೊಲ್ಯೂಷನ್? ಓಕೆ, ಸೊ ಆ ಸೊಲ್ಯೂಷನ್ ಬಗ್ಗೆನೇ. ಓಕೆ, ಸೊ ಬಿಫೋರ್ ಮೂವಿಂಗ್ ಟುವರ್ಡ್ಸ್ ದಟ್ ಆಕ್ಟಿವ್ ಡೈರೆಕ್ಟರಿ ಇನ್ಸ್ಟಾಲೇಷನ್, ಸೊ ಐ ಟೇಕ್ ಒನ್ ಇಂಟರ್ಮೀಡಿಯೇಟ್ ಟಾಪಿಕ್, ಇಂಟ್ರಡಕ್ಷನ್ ಟು ವರ್ಚುವಲೈಜೇಷನ್. ಏನು ಇದು ವರ್ಚುವಲೈಜೇಷನ್ ಅಂದರೆ, ಜನರಲಿ ನಾವು ಹೆಂಗೆ ಸಿಸ್ಟಮ್ನ ಯೂಸ್ ಮಾಡ್ತೀವಿ? ನನ್ನ ಹತ್ರ ಒಂದು ಫಿಸಿಕಲ್ ಹಾರ್ಡ್ವೇರ್ ಇರುತ್ತೆ. ಸೊ ಐದರ್ ಇಟ್ ಮೈ ಬಿ ಎ ಡೆಸ್ಕ್ಟಾಪ್ ಆರ್ ಸರ್ವರ್. ಓಕೆ, ಇದರಲ್ಲಿ ರ್ಯಾಮು ಅರೌಂಡ್ ಎಕ್ಸಾಂಪಲ್ಲು, ಓಕೆ, ಒಂದು 16 GB ರ್ಯಾಮ್ ಇತ್ತು ಅಂದ್ಕೊಳ್ಳಿ. ಓಕೆ, ಒಂದು ಪ್ರೊಸೆಸರ್ ಇತ್ತು ಅಂದ್ಕೊಳ್ಳಿ. ಓಕೆ, ಲೈಕ್ ಸೊ ಒಂದು 1 TB ಹಾರ್ಡ್ ಡಿಸ್ಕ್ ಇತ್ತು. ಓಕೆ, ಒಂದು SMPSಸು. ಓಕೆ, ಸೊ ಮಲ್ಟಿಪಲ್ ಕಾಂಪೊನೆಂಟ್ಸ್ ಇತ್ತು. ಓಕೆ, ಸೊ ಈ ಹಾರ್ಡ್ವೇರ್ ಮೇಲೆ ಸೊ ಐ ಆಮ್ ಇನ್ಸ್ಟಾಲಿಂಗ್ ಆನ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಸೊ ವಿಂಡೋಸು, ಲೈನಕ್ಸು, ಓಕೆ, ಸೊ ಎನಿ ಆಪ್ರೇಟಿಂಗ್ ಸಿಸ್ಟಮ್ ವಿಚ್ ಸೂಟಬಲ್ ಫಾರ್ ದಟ್ ಹಾರ್ಡ್ವೇರ್. ಸೊ ಅದನ್ನು ಇನ್ಸ್ಟಾಲ್ ಮಾಡ್ತೀನಿ. ಸೊ ದೆನ್ ದಿಸ್ ಸಿಸ್ಟಮ್ ಈಸ್ ರೆಡಿ ಟು ಯೂಸ್ ಅಲ್ವಾ? ಓಕೆ, ಸೊ ಒಂದು ಸಿಸ್ಟಮ್ 16 GB ಹಾರ್ಡ್ವೇರ್ ಇತ್ತು, ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದೆ. ಸೊ ಇಟ್ ಈಸ್ ರೆಡಿ ಟು ಯೂಸ್. ಬಟ್ now so what is the problem with this? Okay, ಈ ಸಿಸ್ಟಮ್ ಯೂಸರು is just utilizing 4 GB of RAM. The maximum utilization 4 GB of RAM ಅನ್ನು ಯೂಸ್ ಮಾಡ್ತಿದ್ದಾನೆ. This processor, just consider it is 3.2 GHz okay, octa core processor. Okay, but he is just using 2 cores. Okay, in that only 2 cores na use ಮಾಡ್ತಿದ್ದಾನೆ. In that out of 1 TB is just using 300 GB of hard disk. Okay, ಇಷ್ಟೇ ಇವನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ತಾ ಇರೋದು. Okay, so in the same organization and the same place, okay, so there is one more fellow. He also wants a machine with 4 GB of RAM. Okay, and 2 core of processor and around 400 GB of hard disk. ಒಂದು ಮಿಷಿನ್ ಬೇಕು, ಒಂದು ಕಂಪ್ಯೂಟರ್ ಬೇಕು ಅವನಿಗೂ. ಓಕೆ, ಸೊ ಇಲ್ಲಿ ಫಸ್ಟ್ ಎಕ್ಸಾಂಪಲಲ್ಲಿ ಆಲ್ರೆಡಿ ನಮ್ಮ ಹತ್ರ ಒಂದು ಫಿಸಿಕಲ್ ಮಿಷಿನ್ ಇದೆ 16 GBದು, ಅದರಲ್ಲಿ ಬಟ್ ಯುಟಿಲೈಸ್ ಆಗ್ತಾ ಇರೋದು ಇಷ್ಟೇ. ಸೊ ಸೆಕೆಂಡ್ ಯೂಸರಿಗೂ ಅಷ್ಟು ಬೇಕು. ದೆನ್ ಅಗೇನ್ ಯೂಶಲಿ ವಾಟ್ ವಿ ವಿಲ್ ಡೂ, ವಿಲ್ ಪರ್ಚೇಸ್ ಒನ್ ಮೋರ್ ಫಿಸಿಕಲ್ ಹಾರ್ಡ್ವೇರ್ ವಿತ್ ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ 4 GB ತೊಗೊಂಡ್ರಿ ಅಂದ್ಕೊಳ್ಳಿ. ಸೊ ಯು ಪರ್ಚೇಸ್ ದ ಸೇಮ್ ಥಿಂಗ್. ದ ಕಾಸ್ಟ್, ಇದು ಒಂದು 30,000 ಕಾಸ್ಟ್ ಆಯಿತು ಅಂದ್ಕೊಳ್ಳೋಣ, ಇದೊಂದು 30,000 ಕಾಸ್ಟ್ ಆಯಿತು ಅಂದ್ಕೊಳ್ಳೋಣ. This one is already underutilized. Again you invested 30,000 extra to purchase one more hardware. So again, so this is only with the desktop. Just consider a server. ನಿಮ್ಮ ಹತ್ರ ಒಂದು ಸರ್ವರ್ ಇದೆ, with like around 1 TB of RAM, 10 TB of hard disk, around 16 core processors. So on top of this you installed an operating system. But that operating system, this physical machine is capable of providing a service to 10,000 users. 10,000 ಯೂಸರ್ಸು ಈ ಸರ್ವರಲ್ಲಿರೋ ಸರ್ವಿಸನ್ನು ಆಕ್ಸೆಸ್ ಮಾಡಿದ್ರು ಆ ರಿಸೋರ್ಸು ಆ ಸರ್ವಿಸ್ನ ಪ್ರೊವೈಡ್ ಮಾಡಲಿಕ್ಕೆ ಕೇಪಬಲ್ ಇದೆ. ಬಟ್ ದ ಆಪ್ರೇಟಿಂಗ್ ಸಿಸ್ಟಮ್ ವಿಚ್ ಯು ಇನ್ಸ್ಟಾಲ್ಡ್, ಯಾವುದೋ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ, ದಟ್ ಆಪ್ರೇಟಿಂಗ್ ಸಿಸ್ಟಮ್ ಹ್ಯಾಸ್ ಎ ಲಿಮಿಟೇಷನ್ ಟು ಪ್ರೊವೈಡ್ ಸರ್ವಿಸ್ ಓನ್ಲಿ ಟು 2,500 ಯೂಸರ್ಸ್.
So, and that operating system is not capable to utilize the entire 1 TB RAM. ಅಲ್ಲೂ ಅಂಡರ್ ಯುಟಿಲೈಸ್ ಆಯ್ತಾ. ಓಕೆ, ಅಗೈನ್ ನೀವು ನಿಮ್ಮ ಸರ್ವಿಸ್ನ 5,000 ಯೂಸರ್ ಯೂಸ್ ಮಾಡ್ತಾರೆ ಅಂದರೆ ಅಗೈನ್ ಯು ನೀಡ್ ಟು ಪರ್ಚೇಸ್ ಒನ್ ಮೋರ್ ಫಿಸಿಕಲ್ ಹಾರ್ಡ್ವೇರ್. Again you need to invest money on this. Okay, already underutilized ಆಗ್ತಾ ಇದೆ. Again you need to invest the money. The second one, okay, already ಎಲ್ಲ ಕಾನ್ಫಿಗರ್ ಮಾಡಿಬಿಟ್ಟಿದ್ದೀರಾ. Again you want the same duplicate, the time ಎಷ್ಟು ಬೇಕು. And suddenly, okay, suddenly ಇದನ್ನೇನೋ ಮೇಂಟೆನೆನ್ಸ್ ಅಲ್ಲಿ ಇಡಬೇಕು. ಓಕೆ, ಮೇಂಟೆನೆನ್ಸ್ ಅಲ್ಲಿ ಇಡಬೇಕು. ಅಕಸ್ಮಾತ್ ಕರಪ್ಟ್ ಆಯಿತು, ಇದು ಕರಪ್ಟ್ ಆಯಿತು ಅಂದರೆ ಎಂಟೈರ್ ಯು ನೀಡ್ ಟು ರೀಕಾನ್ಫಿಗರ್, ರೈಟ್? Okay, so you took around 1 year to configure this. Again, so reconfigure ಮಾಡಬೇಕಾ ಅಂದರೆ ಹಾರ್ಡ್ವೇರ್ ಅಂಡರ್ ಯುಟಿಲೈಸ್ಡ್ ಆಗ್ತಾ ಇದೆ, ಎಕ್ಸ್ಟ್ರಾ ಮನಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಎಕ್ಸ್ಟ್ರಾ ಟೈಮ್ ಬೇಕು. ಸೇಮ್ ಸೆಟಪ್ಪನ್ನು ಏನಾದರೂ ಕರಪ್ಟ್ ಆಗಿಬಿಡ್ತು ಅಂದರೆ, ಇಲ್ಲಿ ಯಾವುದೋ ಒಂದು ಆಪ್ರೇಟಿಂಗ್ ಸಿಸ್ಟಮ್ ರನ್ ಮಾಡಿ ಮೀನ್ಸ್ ಕಾನ್ಫಿಗರ್ ಮಾಡಿ ಸರ್ವಿಸ್ ಕೊಡ್ತಾ ಇದ್ದೀರಾ, ಸಡನ್ ಕರಪ್ಟ್ ಆಗಿಬಿಡ್ತು ಅಂತ ಹೇಳಿದ್ರೆ ಆ ಯೂಸರ್ಸ್ ಎಲ್ಲ ಓಕೆ ದೇ ಲಾಸ್ ದಿ ಸರ್ವಿಸಸ್. ಆರ್ ಮೇಂಟೆನೆನ್ಸಲ್ಲಿ ಇಡಬೇಕು ಅಂದರೆ ಇಟ್ ಈಸ್ ಡಿಫಿಕಲ್ಟ್. ದೆನ್ ವಾಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಿಸ್? So for that only the industry came up with a concept called virtualization. What is this virtualization? I'll take the same physical hardware, I'll create multiple virtual hardwares inside the physical hardware. I'll create ಮಲ್ಟಿಪಲ್ ವರ್ಚುವಲ್ ಹಾರ್ಡ್ವೇರ್ ಇನ್ಸೈಡ್ ದಿ ಫಿಸಿಕಲ್ ಹಾರ್ಡ್ವೇರ್. ಅಂದರೆ ಇದು ನಿಮ್ಮದು ಫಿಸಿಕಲ್ ಸಿ ಪಿ ಯು ಬಾಕ್ಸ್ ಅನ್ಕೋಣ. ಓಕೆ, ಸೊ ಇನ್ಸೈಡ್ ದಟ್ ಫಿಸಿಕಲ್ ಸಿ ಪಿ ಯು ಬಾಕ್ಸ್ ವಿ ಆರ್ ಕ್ರಿಯೇಟಿಂಗ್ ಮಲ್ಟಿಪಲ್ ವರ್ಚುವಲ್ ಸಿ ಪಿ ಯು ಬಾಕ್ಸಸ್. ಏನು ಸಿ ಪಿ ಯು ಬಾಕ್ಸಲ್ಲಿ ಏನಿರುತ್ತೆ? ರ್ಯಾಮು, ಪ್ರೊಸೆಸರು, ಮದರ್ ಬೋರ್ಡು, ಹಾರ್ಡ್ ಡಿಸ್ಕು, ಪವರ್ ಸಪ್ಲೈ, ಸಿ ಡಿ ಡಿ. ಸೊ ಏನೇನು ಬೇಕು ಒಂದು ಕಂಪ್ಯೂಟರ್ಗೆಲ್ಲ ಇರುತ್ತೆ. ಅದನ್ನೇ ವರ್ಚುವಲಿ ಇನ್ಸೈಡ್ ದಿ ಫಿಸಿಕಲ್ ಕಂಪ್ಯೂಟರ್ ಐ ಆಮ್ ಕ್ರಿಯೇಟಿಂಗ್. Okay, so what is the benefit of creating a virtual CPU box inside the physical box? Example, as I told, okay, ಇದು 16 GB ಅನ್ಕೋಣ ಫಿಸಿಕಲ್ ಮಿಷಿನು. ಸೊ ಯಾರೋ 2 ಯೂಸರ್ಗೆ 3 ಯೂಸರ್ಗೆ ಓಕೆ, ಸೊ ಒಂದು 4 GB 3 ಕಂಪ್ಯೂಟರ್ ಬೇಕು. ಓಕೆ, ಸೊ I'll create 3 virtual machines, virtual CPUs or virtual computers inside this physical box. I'll install one operating system here, the other operating system here, the second one, third operating system here. ಇದಕ್ಕೆ 4 GB ಕೊಡ್ತೀನಿ, ಇದಕ್ಕೆ 4 GB ಕೊಡ್ತೀನಿ, ಇದಕ್ಕೆ 4 GB RAM ಕೊಡ್ತೀನಿ. ಸೊ ಇಲ್ಲಿ ವರ್ಚುವಲಿ ಐ ಆಮ್ ಕ್ರಿಯೇಟಿಂಗ್ ಎ ಕಂಪ್ಯೂಟರ್. ವರ್ಚುವಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಡಸ್ ನಾಟ್ ಮೀನ್ RAM is also virtual. No, it will take this 16 GB physical RAM, it will divide this into multiple pieces, it will take the one of the piece, it will dedicatedly allocate to this machine. Same, ಇನ್ನೊಂದು 4 GB ತಗೊಂಡು ಇದಕ್ಕೆ ಅಲೋಕೇಟ್ ಮಾಡುತ್ತೆ, ಇನ್ನೊಂದು 4 GB ತಗೊಂಡು ಇದಕ್ಕೆ ಅಲೋಕೇಟ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಪ್ರೊಸೆಸರು ಅಷ್ಟೇ, ಹಾರ್ಡ್ ಡಿಸ್ಕು ಅಷ್ಟೇ. ಬಟ್ ಎಂಡ್ ಯೂಸರ್ ಯಾರು ಇದನ್ನು ಯೂಸ್ ಮಾಡ್ತಿರ್ತಾನೋ ಅವನಿಗೆ ಈ ವಿಲ್ ನಾಟ್ ಫೀಲ್ ಎನಿ ಡಿಫ್ರೆನ್ಸ್. ಓಕೆ, ನಾರ್ಮಲ್ ಕಂಪ್ಯೂಟರ್ನ ಹೆಂಗೆ ಯೂಸ್ ಮಾಡ್ತಾನೋ ದ ಸೇಮ್ ವೇ ಯು ಕ್ಯಾನ್ ಯುಟಿಲೈಸ್. ಓಕೆ, ಸೊ ವಿಲ್ ನಾಟ್ ಫೀಲ್ ಎನಿ ಡಿಫ್ರೆನ್ಸ್, ಅವ್ನಿಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಇಲ್ಲಿ ಏನು ಅಡ್ವಾಂಟೇಜ್ ಆಯಿತು ಅಂತ ಹೇಳಿದ್ರೆ, ಮೈ ಫಿಸಿಕಲ್ ಸಿಸ್ಟಮ್ ಈಸ್ ನಾರ್ಮಲಿ ಫುಲ್ಲಿ ಯುಟಿಲೈಸ್ಡ್. ಆಮೇಲೆ ಕಾಸ್ಟ್ ಸೇವ್ ಆಯಿತು. Okay, there are multiple benefits of virtualizations are available. Okay, so once we start with the virtualization topic, ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಆಯ್ತಾ? ಈಗ ವರ್ಚುವಲೈಸೇಷನ್ ಅಂದರೆ ಗೊತ್ತಾಯಿತು. ಓಕೆ, ಅಂದರೆ ಫಿಸಿಕಲ್ ಕಂಪ್ಯೂಟ್ರಲ್ಲೇ ವರ್ಚುವಲ್ ಕಂಪ್ಯೂಟರ್ ಕ್ರಿಯೇಟ್ ಮಾಡೋದು. ಓಕೆ, ಸೊ ಇದರಲ್ಲಿ 2 ಥರ ಈ ವರ್ಚುವಲೈಸೇಷನ್ ಕ್ರಿಯೇಟ್ ಮಾಡಬೇಕು ಅಂದರೆ ಟೂಲ್ ಬೇಕು. ಮೀನ್ಸ್ ಒಂದು ಲೈಕ್ ಆಪರೇಟಿಂಗ್ ಸಿಸ್ಟಮೋ ಸಾಫ್ಟ್ವೇರೋ ಬೇಕು. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಟೂಲ್ಸ್. ಒನ್ ಇಸ್ ಟೈಪ್ 1 ವರ್ಚುವಲೈಸೇಷನ್, ಸೆಕೆಂಡ್ ಒನ್ ಇಸ್ ಟೈಪ್ 2 ವರ್ಚುವಲೈಸೇಷನ್. ಅದನ್ನು ಹೈಪರ್ವೈಸರ್ಸ್ ಅಂತ ಕರೀತಾರೆ. ಆ ಟೂಲ್ಸ್ಗಳನ್ನ ಹೈಪರ್ವೈಸರ್ಸ್ ಅಂತ ಕರೀತಾರೆ. ಯಾವುದನ್ನ ಆ ವರ್ಚುವಲೈಸೇಷನ್ ಕ್ರಿಯೇಟ್ ಮಾಡೋ ಟೂಲ್ಗಳನ್ನ ಹೈಪರ್ವೈಸರ್ಸ್ ಅಂತ ಕರೀತಾರೆ. ಸೊ ದ ಫಸ್ಟ್ ಒನ್ ಟೈಪ್ 1 ಹೈಪರ್ವೈಸರ್ಸ್, ಸೆಕೆಂಡ್ ಒನ್ ಟೈಪ್ 2 ಹೈಪರ್ವೈಸರ್ಸ್. ಏನು ಡಿಫ್ರೆನ್ಸ್ ಬಿಟ್ವೀನ್ ಟೈಪ್ 1 ಅಂಡ್ ಟೈಪ್ 2 ಅಂದರೆ, ನನ್ನ ಹತ್ರ ಫಿಸಿಕಲ್ ಹಾರ್ಡ್ವೇರ್ ಇದೆ. ಈ ಟೈಪ್ 1 ಹೈಪರ್ವೈಸರ್ನ ಡೈರೆಕ್ಟ್ಲಿ ಐ ಇನ್ಸ್ಟಾಲ್ ಸೇಮ್ ಲೈಕ್
ಐ ಆಮ್ ಇನ್ಸ್ಟಾಲಿಂಗ್ ದಿ ಅದರ್ ಆಪರೇಟಿಂಗ್ ಸಿಸ್ಟಮ್. ಹೆಂಗೆ ನೀವು ವಿಂಡೋಸ್ ಸರ್ವರು ಕ್ಲೈಂಟ್ ಆಪರೇಟಿಂಗ್ ಸಿಸ್ಟಮನ್ನು ಡೈರೆಕ್ಟಾಗಿ ಫಿಸಿಕಲ್ ಹಾರ್ಡ್ವೇರ್ ಮೇಲೆ ಇನ್ಸ್ಟಾಲ್ ಮಾಡ್ತಿರೋ, ದ ಸೇಮ್ ವೇ ಯು ಆರ್ ಇನ್ಸ್ಟಾಲಿಂಗ್ ದಿ ಟೈಪ್ 1 ಹೈಪರ್ವೈಸರ್. ಟೈಪ್ 1 ಹೈಪರ್ವೈಸರ್ನ ಇನ್ಸ್ಟಾಲ್ ಮಾಡಿ, inside that you are creating virtual CPUs, virtual computers or virtual machines. ಅರ್ಥ ಆಯ್ತಾ? ಇನ್ ದಟ್ ವರ್ಚುವಲ್ ಮಿಷಿನ್ ಯು ಆರ್ ಇನ್ಸ್ಟಾಲಿಂಗ್ ಇನ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಇದು ವರ್ಚುವಲ್ ಮಿಷಿನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ CPU ಬಾಕ್ಸ್. ಓಕೆ, ಆ CPU ಬಾಕ್ಸು ಇಟ್ ಈಸ್ ಲೈಕ್ ಎ ವರ್ಚುವಲ್ ಹಾರ್ಡ್ವೇರ್. ಓಕೆ, ಅದನ್ನು ಯೂಸ್ ಮಾಡಬೇಕು ಅಂದರೆ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಬೇಕು. ಓಕೆ, ಅದು ಟೈಪ್ 1. ಟೈಪ್ 2 ಹೈಪರ್ವೈಸರ್ಸ್ ಅಂದರೆ ನಿಮ್ಮ ಹತ್ರ ಒಂದು ಹಾರ್ಡ್ವೇರ್ ಇದೆ, ಆಲ್ರೆಡಿ ಒಂದು ಆಪರೇಟಿಂಗ್ ಸಿಸ್ಟಮ್ ಹಾಕಿದ್ದೀರಾ, ಯಾವುದೋ ಲೈನಕ್ಸೋ ವಿಂಡೋಸೋ ಯಾವುದೋ ಒಂದು ಆಪರೇಟಿಂಗ್ ಸಿಸ್ಟಮ್ ಹಾಕಿದ್ದೀರಾ. ದೆನ್ ಇನ್ಸೈಡ್ ದಟ್ ಆಪರೇಟಿಂಗ್ ಸಿಸ್ಟಮ್ ಯು ವಿಲ್ ಇನ್ಸ್ಟಾಲ್ ದಿಸ್ ಹೈಪರ್ವೈಸರ್ ಟೂಲ್ ಲೈಕ್ ಅದರ್ ಅಪ್ಲಿಕೇಶನ್ಸ್. ಹೆಂಗೆ VLC ಪ್ಲೇಯರೋ ಇಲ್ಲ ಕ್ರೋಮೋ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ, ದ ಸೇಮ್ ವೇ ಯು ವಿಲ್ ಇನ್ಸ್ಟಾಲ್ ದಿ means that hypervisor as a application. Then inside that you will create a virtual CPUs. Then on top of that you are installing the operating system. ಅರ್ಥ ಆಯ್ತಾ? ದಿಸ್ ಇಸ್ ಟೈಪ್ 2 ಹೈಪರ್ವೈಸರ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಕಮಿಂಗ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಟೈಪ್ 1 ಹೈಪರ್ವೈಸರಲ್ಲಿ ಮಲ್ಟಿಪಲ್ ಟೈಪ್ಸ್ ಇದೆ, ಟೈಪ್ 2 ಹೈಪರ್ವೈಸರ್ಸಲ್ಲಿ ಮಲ್ಟಿಪಲ್ ಟೈಪ್ಸ್ ಇದೆ. ಓಕೆ, ಸೊ ಒನ್ ಆಫ್ ದಿ ಹೈಪರ್ವೈಸರ್ ವಿಚ್ ಇಸ್ ಅವೈಲೇಬಲ್, ಓಕೆ, ಸೊ ಫ್ರೀಲಿ ಅವೈಲೇಬಲ್ ಇನ್ ದಿ ಇಂಟರ್ನೆಟ್, ವರ್ಚುವಲ್ ಬಾಕ್ಸ್, ಒರಾಕಲ್ ವರ್ಚುವಲ್ ಬಾಕ್ಸ್. ಓಕೆ, ಸೆಕೆಂಡ್ ಒನ್ನು ಓಕೆ VMware ವರ್ಕ್ ಸ್ಟೇಷನ್, ಒರಾಕಲ್ ವರ್ಚುವಲ್ ಬಾಕ್ಸು, VMware ವರ್ಕ್ ಸ್ಟೇಷನ್. ಓಕೆ, ಸೊ ಈಗ ನಮ್ಮ ಎಲ್ಲ ಮೀನ್ಸ್ ಪ್ರಾಕ್ಟಿಕಲ್ಸಿಗೆ ಸೊ ಐ ವಿಲ್ ಯೂಸ್ ದಿಸ್ VMware ವರ್ಕ್ ಸ್ಟೇಷನ್. 30 days ಎವ್ಯಾಲ್ಯೂಷನ್ ಲೈಸೆನ್ಸ್ ಕೊಡ್ತಾರೆ, ಯು ಕ್ಯಾನ್ ಯುಟಿಲೈಸ್ ದಟ್, ಸೊ ಯು ಕ್ಯಾನ್ ವರ್ಕ್ ಆನ್ ದಟ್. ವರ್ಚುವಲ್ ಬಾಕ್ಸು ಕಂಪ್ಲೀಟ್ಲಿ ಫ್ರೀ, ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದಿ ಇಂಟರ್ನೆಟ್. ಗೂಗಲಿಗೆ ಹೋಗಿ ವರ್ಚುವಲ್ ಬಾಕ್ಸ್ ಡೌನ್ಲೋಡ್ ಅಂದರೆ exe ಫೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಫ್ ಯು ಹ್ಯಾವ್ ಎ ವಿಂಡೋಸ್ ಮೆಷಿನ್. ಓಕೆ, ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಆಲ್ರೆಡಿ ಕಂಪ್ಯೂಟರ್ ಇದೆ. ಓಕೆ, ನನ್ನ ಹತ್ರ ಆಲ್ರೆಡಿ ಒಂದು ಕಂಪ್ಯೂಟರ್ ಇದೆ. ಆ VMware ವರ್ಕ್ ಸ್ಟೇಷನ್ ಅಪ್ಲಿಕೇಶನನ್ನು ಓಕೆ ನಾನು ಡೌನ್ಲೋಡ್ ಮಾಡಿ, ಓಕೆ ಐ ಹ್ಯಾವ್ ಡೌನ್ಲೋಡೆಡ್ ಫ್ರಮ್ ದಿ ಇಂಟರ್ನೆಟ್, ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಹೆಂಗೆ ಇನ್ಸ್ಟಾಲ್ ಮಾಡೋದು, ಜಸ್ಟ್ ಲೈಕ್ ಅದರ್ ಅಪ್ಲಿಕೇಶನ್ಸ್ ಹೆಂಗೆ ಇನ್ಸ್ಟಾಲ್ ಮಾಡ್ತೀರಾ ನೆಕ್ಸ್ಟ್ ಓಕೆ ಇನ್ಸ್ಟಾಲ್ ಮಾಡಿದ್ದೀನಿ. ಒನ್ಸ್ ಯು ಇನ್ಸ್ಟಾಲ್ಡ್ ಓಕೆ ಯು ವಿಲ್ ಗೆಟ್ ದಿ ವಿಂಡೋ ಲೈಕ್ ದಿಸ್. ಓಕೆ, ಸೊ ಇದನ್ನ ಹೆಂಗೆ ಕಾನ್ಫಿಗರ್ ಮಾಡೋದು, ಹೆಂಗೆ VM ಇನ್ಸ್ಟಾಲ್ ಮಾಡೋದು, ಐ ವಿಲ್ ಶೋ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಓಕೆ, ಐ ಹೋಪ್ ನಿಮಗೆ ವರ್ಚುವಲೈಸೇಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಹೈಪರ್ವೈಸರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ, ಟೈಪ್ 1 ಟೈಪ್ 2 ಗೊತ್ತಾಯಿತು ಇನ್ ಡೆಪ್ತು. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಓಕೆ, ಸೊ ಯೂಸ್ಫುಲ್ ಆಗಿದ್ದರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.